ಹಲೋ ಗಾಯ್ಸ್, ಇಲ್ಲಿ ನೋಡು, ಮಾತಾಡೋ ಕ್ಯಾಮರಾ ಎದುರು. ಎಲ್ಲಿ ಬಂದಿದ್ದೀವಿ? ಹೆವಿ ಚಳಿ ಹೊಡಿತಿದೆ. ಎಕ್ಸಾಕ್ಟಾಗಿ ಟೈಮ್ ನೋಡಿ. ಈಗ ಗಾಡಿನ ಇಲ್ಲಿ ಸದ್ಯಕ್ಕೆ ಅಲ್ಲಿಗೆ ಪಾರ್ಕ್ ಮಾಡಿ ಇಲ್ಲಿಂದ ಆಲ್ಮೋಸ್ಟ್ 1-2 ಕಿಲೋಮೀಟ್ರ್ ಟ್ರಕ್ ಮಾಡಬೇಕಾಗ್ತದೆ. ಟ್ರಕ್ಕಿಂಗ್ ಮುಗ್ದೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಅನ್ನಗಂದು ನಿಜ ಹೇಳ್ತೀನಿ, ಭಾರಿ ಕಷ್ಟ ಇದೆ ಹತ್ತಕ್ಕೆ. ಅಮ್ಮ ಬಿದ್ದೆ. ಸೊ ಗೈಸ್, ಫೈನಲಿ ವಿ ಪಾಯಿಂಟಿಗೆ ಬಂದ್ವಿ. ಸೊ ಸನ್ನೆಲ್ಲಿ ರೈಸ್ ಆಗುತ್ತೆ, ಆ ವಿ ಪಾಯಿಂಟಿಗೆ ಮೇನಾಗಿ ಬಂದ್ವಿ. ಸೊ ಹೆವಿ ಗಾಳಿ ಇದೆ. ಆಲ್ ರೈಟ್, ಹೇಗಿದ್ರೆ ಎಲ್ಲರೂ? ನಾನು ನಿಮ್ಮ ಕೊಡಗಿನ ಹುಡುಗ ರಿಯಾಜ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಗೈಸ್, ಫೈನಲಿ ಲಾಸ್ಟ್ ವಿಡಿಯೋ ನಿಮಗೆ ಹೇಳಿದ್ದೆ, ಸಣ್ಣ ರೈಸಿಗೆ ಒಂದು ಕ್ರೇಜಿಯಾಗಿರೋ ಒಂದು ಪ್ಲ್ಯಾನ್ ಮಾಡ್ತಿದ್ವಿ ಅಂತೇಳಿ. ಸೊ ಆ ಪ್ಲ್ಯಾನು ಇವತ್ತು ಬಂದಿದೆ. ಎಲ್ಲಿಗೆ ಅಂತಂದರೆ ಕಬ್ಬೆ ಹಿಲ್ಸ್ ಹೋಗ್ತಿದ್ದೀವಿ ನಾವು. ಕಬ್ಬೆ ಹಿಲ್ಸ್ ಅಂತ ಹೇಳಿದ್ರೆ 150 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗ್ತದೆ. ಹಾಗೆ ನನ್ನ ಫ್ರೆಂಡು ಮನೆ ಇದೆ, ಒಂದಿನ ಅಲ್ಲೇ ಸ್ಟೇ ಆಗಿ ತಿರ್ಗಿ ಅಲ್ಲಿಂದ ಪ್ಲ್ಯಾನ್ ಮಾಡೋಣ ಅಂತೇಳಿ. ಸೊ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟು ನನ್ನ ಚಾನಲ್ದು 200 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಂದ. ಆ್ಯಂಡ್ ವಿಡಿಯೋ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ, ಇವಾಗಲೇ ಫಟಾಫಟ್ ಅಂತೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸನ್ರೈಸ್ ನೋಡೋಕ್ಕೆ ಒಂದೊಳ್ಳೆ ಪ್ಲ್ಯಾನ್ ಮಾಡ್ತಿದ್ವಿ ಅಂತೇಳಿ. ಸೊ ಆ ಪ್ಲ್ಯಾನ್ ಇವತ್ತು ಬಂದಿದೆ. ನಾಪೊಕ್ಲಿಂದ ಸ್ವಲ್ಪ ಮುಂದೆ ಬಂದರೆ ನನ್ನ ಫ್ರೆಂಡು ಮನೆ ಇದೆ. ವೆಯ್ಟ್, ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ದೆ ಮನೆ ಸುತ್ತ ಕಾಫಿ ತೋಟಗಳು. ಸೊ ಎಲ್ಲಿ ನೋಡಿದ್ರು ಬರೀ ಕಾಫಿ ತೋಟಗಳು. ಕಾಫಿ ತೋಟದ ಮಧ್ಯೆ ಒಂದು ಮನೆ ಇದೆ, ಸಖತ್ತಾಗಿದೆ. ಸೊ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲಿ ಒಂದಿನ ಸ್ಟೇ ಆಗಿ ಇಲ್ಲಿಂದ ತಿರ್ಗಾ ನಾಳೆ ಬೆಳಗ್ಗೆ ಒಂದು 4-5 ಗಂಟೆಗೆ ಮಾರ್ನಿಂಗು ಎದ್ದು ಸನ್ರೈಸಿಗೆ ನೋಡೋಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನು. ಸೊ ಸದ್ಯಕ್ಕೆ ಇವತ್ತು ಇಲ್ಲೇ ಸ್ಟೇ ಆಯ್ತೀವಿ. ನಾನು ಸಿಗ್ತೀನಿ ನೆಕ್ಸ್ಟು ನಾಳೆ ಬೆಳಗ್ಗೆ ಎದ್ದಾಗ. ನಾವು ಎಷ್ಟು ಗಂಟೆಗೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ಎಲ್ಲನೂ ನಾಳೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ. ಗುರು, ಇವತ್ತೊಂದು ಕ್ರೇಜಿಯಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಏನು ಅಂತೇಳಿ ನಾನು ಕರೆಕ್ಟಾಗಿ ಹೇಳ್ತೀನಿ. ಎಕ್ಸಾಕ್ಟಾಗಿ ಟೈಮ್ ನೋಡಿ. ಈಗ ಆ್ಯಕ್ಚುಲಿ 4 ಗಂಟೆಗೆ ಹೋಗಬೇಕಿತ್ತು. 4:45 ಆಯಿತು. ಇಲ್ಲಿ ಮನೆಗಳಲ್ಲಿ ಇರೋದ್ರಿಂದ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲ ಗ್ರೂಪ್ ಇದ್ದಾರೆ ಇವತ್ತು. ನಮಗೆ ಕಂಪ್ಲೀಟಾಗಿ ಚಮ್ಮು ಮತ್ತು ಫಾರೂಕ್ ಇಬ್ಬರು ಗೈಡ್ ಮಾಡ್ತಾರೆ. ಸೊ ಇಲ್ಲಿಂದ ಫಸ್ಟು ಬಿಡೋದು ನಡೀರಿ. ನನ್ನ ಪ್ಲ್ಯಾನು ಎಲ್ಲಿಗೆ ಏನು ಅಂತೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಹೆವಿ ಚಳಿ ಹೊಡಿತಿದೆ. ಸೊ ಮಾರ್ನಿಂಗ್ಗೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಕಬ್ಬೆ ಹಿಲ್ಸಿಗೆ ಹೋಗ್ತಿದ್ದೀವಿ. ಸನ್ರೈಸ್ ನೋಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಇಷ್ಟು ಬೆಳಗ್ಗೆ ಎದ್ದು ಹೋಗ್ತಿದ್ದೀವಿ. ಸೊ ಗೈಸ್, ಮಾರ್ನಿಂಗ್ ಹೋಗ್ತಿದ್ದೀವಿ. ಈ ಮೆಮೊರಿನ ಮಾತ್ರ ಲೈಫ್ ಟೈಮ್ ಆಗಿ ಇಟ್ಕೊತೀನಿ. ಇದನ್ನು ಮಾತ್ರ ಲೈಫಲ್ಲೇ ಮರೆಯೋಂಗಿಲ್ಲ. ಸೊ ಇವರಿಬ್ಬರು ಇದ್ರಲ್ಲಿ ಬರ್ತಿದ್ದಾರೆ, ನಾವಿಬ್ಬರು ಇದ್ರಲ್ಲಿ ಬರ್ತಿದ್ವಿ. ಸೊ ಸದ್ಯಕ್ಕೆ R15 ಜೊತೆಗೆ ನನ್ನ ಕುದುರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಸನ್ರೈಸ್ ನಮಗೆ ಸಿಗುತ್ತೆ ಇಲ್ವ ಅಂತ ಹೇಳಿ. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಸ್ಪೆಷಲ್ ಇದೇನೆ. ಟೈಮ್ ನೋಡಿ 5:15 ಆಗಿದೆ. ಸೊ ನಾವು ಗಾಡಿನ ಈಗ ಸದ್ಯಕ್ಕೆ ಅಲ್ಲಿಗೆ ಪಾರ್ಕ್ ಮಾಡಿ ಇಲ್ಲಿಂದ ಆಲ್ಮೋಸ್ಟ್ 1-2 ಕಿಲೋಮೀಟ್ರು ಟ್ರಕ್ ಮಾಡಬೇಕಾಗ್ತದಂತೆ. ಹತ್ತಲ್ಲಿ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. 3 ಜನ ಆಲ್ಮೋಸ್ಟ್ ನಡೀತಿದ್ದಾರೆ. ಯಾರ್ಯಾರು ಏನೇನು ಅಂತೇಳಿ ಮುಖ ಕಾಣ್ತಿಲ್ಲ. ನೋಡಿ 3 ಜನ ಹೋಗ್ತಿದ್ದಾರೆ. ಇವತ್ತಿನ ಕತೆ ಅಂತ ಹೇಳಿ ಗೊತ್ತಿಲ್ಲ, ಅಲ್ಲಿ ಮೇಲೆ ಹೋದ್ಮೇಲೆ ಗೊತ್ತಾಗ್ತದೆ. ಸದ್ಯಕ್ಕೆ ಹೆವಿ ಚಳಿ ಆಗ್ತದೆ. ಸೊ ನಡೀರಿ ಡೈರೆಕ್ಟಾಗಿ ವಿ ಪಾಯಿಂಟಿಗೆ ಹೋಗಿ ಅಲ್ಲಿನ ಏನೇನು ಜುಗಾಡ್ ಅಂತೇಳಿ ಅಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ.
ಹೆಂಗಿದೆ ಟ್ರೆಕ್ಕಿಂಗು? ಟ್ರಕ್ಕಿಂಗಾ? ಹ್ಞೂ, ಟ್ರಕ್ಕಿಂಗ್ ಮುಗ್ದೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಹೋಗೋ ಹೋಗೋಣ. ಇಲ್ಲಿ ಬೇರೆ ಟೀಮ್ ಬೇರೆ ಇದೆ, ನಾವು 4 ಜನ ಅಲ್ದಲ್ಲೇ ಬೇರೆಯವರು ಇದ್ದಾರೆ. ಹೋಗ್ತಿದ್ದೀವಿ ಸನ್ರೈಸಿಗೆ. ಇಲ್ಲಿ ನೋಡಿದ್ರೆ ಜಾಗ ಪ್ಲೇಸ್ ಇಲ್ಲ ಕರೆಕ್ಟಾಗಿ, ಹಿಂದೆನೇ ಹೋಗಬೇಕು. ಇದೇ ಭಾರಿ ಹಿಂಸೆ ಆಯ್ತಿರೋದು. ಟ್ರೆಕ್ಕಿಂಗ್ ಮಾಡ್ತಿದ್ವಿ, ಸೊ ನೋಡೋಣ, ಲೆಟ್ಸ್ ಗೋ. ಇವಾಗ ಸೊಂಟ ಹಿಡ್ಕೋತಿದೆ. ಬರೋ ಕ್ಯಾಮ್ರಾ ಮುಂದೆ ಬರೋ. ಹಾಂ ಇದೆ ಪಕ್ಕ ಶಾರ್ಟ್ಕಟ್ಟು. ಏನು ಕಾಣಿಸ್ತಿಲ್ಲ ನಿಮಗೆ, ಭಾರಿ ಸಖತ್ತಾಗಿದೆ. ಸನ್ರೈಸ್ ಬರಲಿ ಅವಾಗ ಗೊತ್ತಾಗುತ್ತೆ, ಮೇಲೆ ಹೋಗೋಣ ಅಷ್ಟರಲ್ಲಿ. ಭಾರಿ ಹೈಟ್ ಇದೆ, ಬೆಟ್ಟದ ಫೀಲ್ ಇವಾಗ ಗೊತ್ತಾಗ್ತಿದೆ ಕರೆಕ್ಟಾಗಿ. ಹತ್ತಕ್ಕಾಯ್ತಿಲ್ಲ, ಭಾರಿ ಸುಸ್ತಾಗ್ತಿದೆ. ನನ್ನ ಮಕ್ಳು ಹತ್ಕೊಂಡು ಹೋಗ್ತಾನೆ ಅವ್ರೆ. ಆಸಕ್ತಿ ಇವಾಗ ಹೇಳ್ದಷ್ಟೇ, ಅಷ್ಟೇನು ಸುಸ್ತಾಗ್ತಾ ಇಲ್ಲ ಅಲ್ಲ. ಹೇಳಿ 5 ನಿಮಿಷ ಆಗಿಲ್ಲ. ಅಯ್ಯೋ, ಹತ್ತಕ್ಕೆ ಆಯ್ತಿಲ್ಲ ಈಗ. ಅನ್ನಗಂದು ಉಂಟುಂಡ ನೋಡಿ, ಸೂ ಹಾಕ್ತಿದ್ದಾನೆ. ಸೂ ಬಿತ್ತೋಯ್ತು. ನಿಜ ಹೇಳ್ತೀನಿ, ಭಾರಿ ಕಷ್ಟ ಇದೆ ಹತ್ತಕ್ಕೆ. ಅಮ್ಮ ಬಿದ್ದೆ. ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಬಿದ್ದೆ. ಸ್ವಲ್ಪ ಸ್ಲಿಪ್ ಆಗಿದ್ರು ಕೆಳಗಿರ್ತಿದ್ದೆ, ಪರವಾಗಿಲ್ಲ. ನಮ್ಮ ಬ್ಲಾಗರ್ ಇನ್ನೂ ದೂರದಲ್ಲಿ ಬರ್ತಾವ್ರು, ಇನ್ನೂ ಬಂದಿಲ್ಲ. ಮಾರ್ನಿಂಗ್ ಎನರ್ಜಿ ಅಂದರೆ ಅಂದಿದ ತಕ್ಷಣ ಸರಿಯಾಗಿ ಕೊಟ್ಬಿಟ್ಟಿದಾರ. ಹೆಂಗಿದೆ? ಅಷ್ಟು ಹೋಗ್ತದೆ, ಕ್ರೇಜಿ ಆಗಿದೆ. ನೋಡಿ, ಇವತ್ತು ಫುಲ್ಲು ಫಾಗ್ ಕಂಪ್ಲೀಟ್ ಆಗಿದೆ. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ. ಸನ್ರೈಸು ನಮಗೆ ಸಿಗುತ್ತೆ ಇಲ್ವ ಅನ್ನೋದು ದೊಡ್ಡ ಟಾಸ್ಕ್. ಈಗ ಕಷ್ಟಪಟ್ಟು ಹೆಂಗೋ ಬರೋದು ಬಂದ್ವಿ, ನೋಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ. ಇಲ್ಲಿ ಲೋಕಲ್ಸ್ ಅಂತ ಕರ್ಕೊಬಂದ್ರೆ ಇವ್ರಿಗೇನು ಗೊತ್ತಿಲ್ಲ. ಬಂದವ್ರಂತೆ ಡೇ ಟೈಮಲ್ಲಿ ಬಂದಿದ್ದು, ಮಾರ್ನಿಂಗ್ ಬಂದಿಲ್ಲ ಅಂತವ್ರೆ. ಹೆವಿ ಗಾಳಿ ಹೊಡಿತಿದೆ, ಸಕ್ಕದಾಗಿ ಹೊಡಿತಿದೆ. ಹಾಂ, ಮೆಸೇಜ್ ಬಂದಿದೆ ರೀ. ವೆಲ್ಕಮ್ ಟು ಕೇರಳ, ಕೀಪ್ ಯುವರ್ ಮೊಬೈಲ್ ಡೇಟಾ ರೋಮಿಂಗ್. ನೆಟ್ವರ್ಕ್ ಇಲ್ಲಿದ್ದು ಅರ್ಧ ಕೇರಳ ಅರ್ಧ ಕರ್ನಾಟಕ ಸೇರುತ್ತಂತೆ. ಸೊ ಇವಾಗ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿತ್ತು, ವೆಲ್ಕಮ್ ಟು ಕೇರಳ ನೆಟ್ವರ್ಕ್ ಅಂತ ಹೇಳಿ. ಅಜೀಬಲ್ಲ, ಇರೋದು ಮಾತ್ರ ನಮ್ಮ ಕೊಡಗಲ್ಲೇ, ನೆಟ್ವರ್ಕ್ ಮಾತ್ರ ಆ ಕಡೆದು ಕ್ಯಾಪ್ಚರ್ ಆಗ್ತದೆ, ಈ ಕಡೆದು ಆಗ್ತದೆ. ಅಜೀಬಲ್ಲ. ಸೊ ಗೈಸ್, ಫೈನಲಿ ವ್ಯೂ ಪಾಯಿಂಟಿಗೆ ಬಂದ್ವಿ. ಸೊ ಸನ್ನೆಲ್ಲಿ ರೈಸ್ ಆಗುತ್ತೆ, ಆ ವ್ಯೂ ಪಾಯಿಂಟಿಗೆ ಮೇನಾಗಿ ಬಂದ್ವಿ. ಸೊ ಹೆವಿ ಗಾಳಿ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಸನ್ರೈಸ್ ಆಗ್ತಿದೆ ಆಲ್ಮೋಸ್ಟು, ನಮಗೆ ಕಾಣ್ತಲ್ಲ. ಯಾಕೆಂತ ಹೇಳಿದ್ರೆ ಫುಲ್ ಎಲ್ಲ ಕಡೆ ಫಾಗ್ ತುಂಬಿರೋದ್ರಿಂದ ಸನ್ರೈಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಅದೇ ಡೌಟ್. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಸೊ ನಮಗೆ ಸನ್ರೈಸ್ ಆದರೆ ಈ ವ್ಯೂ ಪಾಯಿಂಟಿಂದ ಕಾಣುತ್ತೆ. ಬೆಂಗಳೂರು ಅಂತ. ಸೊ ಇವಾಗ ಸದ್ಯಕ್ಕೆ ಟೈಮ್ ಆಲ್ಮೋಸ್ಟ್ ಆಯಿತು, ಸನ್ರೈಸ್ ಆಗೋ ಟೈಮ್ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀವಿ, ಸದ್ಯಕ್ಕೆ ಇಲ್ಲಿಂದ ವ್ಯೂ ತೋರಿಸ್ತೀವಿ, ಎಂಜಾಯ್ ಮಾಡಿ. ನೋಡಿ, ಅಲ್ಲೂ ಇದೆ, ಮತ್ತು ಆ ಕಡೆ ಕೂಡ ಇದೆ. ಫಾಗು ಕಂಪ್ಲೀಟಾಗಿ ಕವರ್ ಆಗಿರೋದನ್ನು ನಿಮಗೆ ಕಾಣ್ತಿಲ್ಲ. ಸೊ ಫಾಗ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆದರೆ ನಿಮಗೆಲ್ಲ ಬೆಟ್ಟಗಳಿಂದ ಚೆನ್ನಾಗಿ ಕಾಣ್ತದೆ. ಹಲೋ ಬ್ರದರ್, ಲವರ್ ಬಾಯ್ ಬಂದಿದೆ, ಕಾಣ್ತಿಲ್ಲ.
ಇಷ್ಟ ಆಗಿದೆ, ಚೆನ್ನಾಗಿಲ್ಲ. ಸನ್ರೈಸ್ ಬರ್ತಿದೆ ಬಟ್ ಕಾಣ್ತಿಲ್ಲ. ವೈಟಿಂಗ್ ಫಾರ್ ಸನ್ರೈಸ್. ಬೆಳಗಿಂದ ವೆಯ್ಟ್ ಮಾಡಿ ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ದೀವಿ, ಇನ್ನೂ ಕೂಡ ಆಗಿಲ್ಲ ಸನ್ರೈಸು. ಸೊ ಎಲ್ಲರೂ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಫಾಗ್ ಕವರ್ ಆಗಿರೋದ್ರಿಂದ ಏನೂ ಸಹ ಕಾಣ್ತಿಲ್ಲ. ಸೊ ಫಾಗ್ ಕಂಪ್ಲೀಟಾಗಿ ಕ್ಲಿಯರ್ ಆದರೆ ನಮಗೆ ಸನ್ರೈಸ್ ಕಾಣುತ್ತೆ. ಸೊ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ, ನೋಡೋಣ. ಸದ್ಯಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಎಲ್ಲರನ್ನೂ ತೋರಿಸ್ತೀನಿ ಈಗ. ಸೊ ನಮ್ಮನ್ನು ಇವತ್ತು ಕಂಪ್ಲೀಟಾಗಿ ಗೈಡ್ ಮಾಡ್ತಿದ್ದೀವಿ ಇವರಿಬ್ರು. ಇವನೇ ಮೇಯ್ನು ಲೋಕಲ್, ಪಕ್ಕಾ ಲೋಕಲ್ ಇವನು. ಲೋಕಲ್ ಯಾರಿಲ್ಲ ಈ ಕಡೆ. ಇನ್ನು ಅವ್ನು ಗೊತ್ತಿದೆ ನೋಡಿ. ಆಲ್ಮೋಸ್ಟ್ ಅವರೆಲ್ಲರೂ ಸನ್ರೈಸಿಗೆ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ. ಸೊ ಏನಾಗುತ್ತೆ, ಇಟ್ಸ್ ವಾಚ್. ಹಲೋ ಗಾಯ್ಸ್, ಇಲ್ಲಿ ನೋಡು, ಮಾತಾಡೋ ಕ್ಯಾಮರಾ ಎದುರು. ಎಲ್ಲಿ ಬಂದಿದ್ದೀವಿ? ಎಲ್ಲಿ ಹೇಳು, ಎಲ್ಲಿ ಅಂತ ನೀವೇ ಹೇಳಿ ಜನ. ನೀನೇ ಕರೆಕ್ಟ್ ತೋರ್ಸಕ್ಕೆಲ್ಲ ತೋರ್ಸು, ಜನರು ನೋಡ್ಲಿ ಅಂತ. ಹಂಗೆ ಇರ್ತೀಯ ಯಾಕೆ ಬಿಟ್ರೆ ಚೆನ್ನಾಗಿದೆಯಾ? ಲೈಟ್ ಇದೆಯಾ ನೋಡು. ವಿಡಿಯೋ ಇವಾಗ ನೋಡಕ್ಕಾಗುತ್ತಾ? ಇದು ಪುಕ್ಕಡ ಜೋ ട്രയല് എന്ത് പറയുന്നു? യൂസിലുണ്ട് ഉപ്പല്ലേ കൊടകിയുടെ മലയാളി ഫസ്റ്റ് എല്ലാവരും കളിയാക്കൂ പയ്യെ നമ്മളോട് എല്ലാരും കളിയാക്കും. എല്ലാരും കളിയാക്കും. ട്രൈ பண்ணு நீ கன்னடத்து ட்ரை ஆக்கு. கன்னட வந்து ஹீரோ. நான் வந்து தமிழ், என் அப்பா வந்து முங்கராசி, அம்மா வந்து மங்கோலி. அப்படியே கேமரா பார்த்து சொல்டா தம்பி. எங்களுக்கு கேமரா கேமரா ஃப்ரீ. நீ பார்க்காத, அப்படியே சொல்லு. சரியாகாது. அப்பா எங்க? அப்பா பங்காளி. அப்பா பெங்காலி, அம்மா கிளாரிட்டி இருக்க வச்சா இது இவ்வளோ போதுடா. அங்கே பாருடா. இருடா ஒரு நிமிஷம். எப்படி இருக்கு இது? பெங்களூர் கைஸ். പണിയൊന്നുമില്ല, കമ്പനി പണിയെടുത്ത് എന്നിട്ട് ഇവിടെ ഉമ്പൂസിന്റെ കഥ. എങ്ങനെയുണ്ട് സൺറൈസ് കാണാൻ വന്നിട്ട്? സണ്ണാടെ ഉണ്ട് തോന്നുന്നു, ഒളിച്ചെന്നിണ്ടാന്ന് ഒളിച്ചെന്നു കാണും. ബംഗാളിനപ്പുറം ഞങ്ങളെല്ലാരും എന്തിനാ വ്ളോഗ് എടുക്കുമ്പോ പറയുന്നേ? അമ്മ ഇല്ല ഗൈസ്, ബാക്ക് ഒന്നും ഫ്രണ്ട്സ് ഒന്നുമല്ല, ഫ്രണ്ട്സ് തന്നെ ബാക്ക്. ഓസിലാണ് ഫുട്ബോൾ പ്ലെയർ. അറിയണോ? നമ്മളെ പ്രൊഫഷണലിൽ അറിയിക്കണം അല്ലേ? പിന്നെ അറിയണോ? നാളെ കളിക്കുന്നിട്ട് 29 ലൈവ് കിട്ടൂല്ലേ? അല്ല, ഇന്ന് നൈറ്റ് ഒരു കളി ഉണ്ട്, നമുക്ക് അതിന്റെ കൂടി വ്ളോഗ് ആക്കിയാൽ അത് നടക്കും. ಇವತ್ತು ನಾವು ಸನ್ರೈಸ್ ഇപ്പോഴത്തേക്ക് മതി. കാണാം ഗൈസ്. ഓക്കെ ഓഫ് പண்றா ക്യാമറ. ಫೈನಲಿ ವೆಯ್ಟ್ ಮಾಡಿ ಸನ್ನು ರೈಸ್ ಯಾವ ರೇಂಜಿಗೆ ಆಗಿದೆ ಅಂದ್ರೆ ನೋಡಿ, ಯೂಸೇ ಇಲ್ದಂಗೆ ಆಗಿದೆ. ಇಷ್ಟೊತ್ತು ನಾವು ಅದನ್ನು ಮೂನ್ ಅಂದ್ಕೊಂಡಿದ್ವಿ, ಅದು ನೋಡಿದ್ರೆ ಸನ್ನು. ಯೂಸೇ ಇಲ್ಲ, ಸುಮ್ಮನೆ ಬಂದಿದ್ದು ವೇಸ್ಟ್ ಆಯಿತು. ತಿರ್ಗಾ ಇಲ್ಲಿಂದ ಈ ವ್ಯೂನ ಕವರ್ ಮಾಡಿಕೊಂಡು ವಾಪಸ್ ಹೋಗೋಣ ಅಂತ. ಬೆಳಗ್ಗೆನೇ ಬೇಗ ಎದ್ದು ಬಂದ್ವಿ, 4 ಗಂಟೆಗೆ ಎದ್ದು ಬಂದಿರೋದು ನಾವು. ಸುಮ್ಮನೆ ವೇಸ್ಟ್ ಆಯಿತು ಬಂದಿದ್ದೆಲ್ಲ. ಏನು ಮಾಡೋದು ಈಗ? 4 ಗಂಟೆಗೆ ಎದ್ದು ಬಂದಿದ್ದು ಸುಮ್ಮನೆ ವೇಸ್ಟ್ ಆಯಿತು. ಪ್ಲೇಸ್ ಮಾತ್ರ, ವ್ಯೂ ಪಾಯಿಂಟ್ ಮಾತ್ರ ಕ್ರೇಜಿ ಆಗಿದೆ, ಸೈಕ್ ಆಗಿದೆ, ಸಖತ್ತಾಗಿದೆ ಎಂಜಾಯ್ಮೆಂಟ್ ಮಾಡೋಕ್ಕೆ. ಬಟ್ ಇದ್ರ ಜೊತೆಗೆ ಸನ್ರೈಸ್ ಒಂದು ಕಂಪ್ಲೀಟಾಗಿ ಸಿಕ್ಕಿದ್ರೆ ಸಖತ್ತಾಗಿರೋದು. ಅದೊಂದು ಸಿಗಲಿಲ್ಲ. ಹೆವಿ ಕೋಲ್ಡ್ ಅಂದರೆ ಹೆವಿ ಕೋಲ್ಡ್ ಹೊಡಿತಿದೆ. ವ್ಯೂ ಎಲ್ಲ ಚೆನ್ನಾಗಿದೆ, ಬಟ್ ಇಲ್ಲಿ ಸ್ವಲ್ಪ ಮಿಸ್ ಕಮ್ಮಿ ಇರಬೇಕಿತ್ತು. ಮಿಸ್ ಕಮ್ಮಿ ಇದ್ರೆ ಚೆನ್ನಾಗಿರೋದು. ಇಲ್ಲಿ ನೋಡಿ, ಸನ್ನಿಗೆ ಮತ್ತೆ ಕಾಣ್ತಿಲ್ಲ, ಹೋಯ್ತು. ಅದು ಸನ್ರೈಸ್ ಅದು ಕರೆಕ್ಟಾಗಿ ಬಂದಿಲ್ಲ.
ಒಂದು ಒಳ್ಳೆ ಮೈಂಡ್ ಫ್ರೆಶ್ ವ್ಯೂ ಪಾಯಿಂಟ್ನ ನೋಡಿಕೊಂಡು ಹೋಗೋಣಂತೆ. ಸೊ ನೋಡಿ ಯಾರೋ ಹದ್ದಿನ ಹಿಂಗೆ ತಿರ್ಗ್ಸೋದು ಅಂದ್ರೆ ಹಿಂಗೆ ಬಿದ್ದರೆ ತಿರ್ಗಿಸ್ಬೇಕಾ ಪಕ್ಕ ಅಲ್ಲಿ ನಿಲ್ಲಲ್ಲ ಹೋಗುತ್ತೆ ಮುಜ್ಜು ಹೆಂಗೆ ತಿರ್ಸೋದು ಹಿಂಗೆ ತಿರ್ಸ್ಬೇಕಾ